ಬೇಲೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆ ಆಯೋಜಿಸಲಾಗಿದ್ದು, ಸಭೆ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಗರದ ಜೂನಿಯರ್ ಕಾಲೇಜು ಆವರಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಸಿದ್ಧತೆ ನಡೆಸಲಾಗುತ್ತಿದ್ದು, ಇಲಾಖೆಯ ಅಧಿಕಾರಿಗಳು ಹೆಚ್ಚಿನ ಸಹಕಾರ ನೀಡಬೇಕು. ಸ್ವಾತಂತ್ರ್ಯ ದಿನದ ಹಿಂದೆಯೇ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಬೇಕಾಗಿದೆ. ಶಿಕ್ಷಣ ಇಲಾಖೆ ಸದಾಭಿರುಚಿಯಿಂದ ಕೂಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಬೇಕು. ಮಳೆ ಇರುವ ಕಾರಣದಿಂದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅನುವು ಮಾಡಬೇಕಾಗಿದೆ. ಮಾಜಿ ಸೈನಿಕರಿಗೆ ಸನ್ಮಾನ, ಎಸ್ಎಸ್ಎಲ್ಸಿ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಜೊತೆಗೆ ಎಲ್ಲ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ಬೆಳಗ್ಗೆ ಧ್ವಜಾರೋಹಣ ನಡೆಸಿ ಕಡ್ಡಾಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇಲ್ಲವಾದರೆ ಅವರಿಗೆ ನೋಟಿಸ್ ನೀಡಲಾಗುತ್ತೆ. ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಶಿಕ್ಷಣ ಇಲಾಖೆ ವಹಿಸಿಕೊಂಡು ನಡೆಸಲು ಸೂಚನೆ ನೀಡಿದರು. ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಮಾತನಾಡಿ, ಈ ಬಾರಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿನ ವೇದಿಕೆಯಲ್ಲಿ ಶಿಷ್ಟಾಚಾರ ಅನುಸರಿಸಲಾಗುತ್ತೆ. ರಾಷ್ಟ್ರೀಯ ಹಬ್ಬಗಳ ವತಿಯಿಂದ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಗೆ ಮೆರುಗು ಹಾಗೂ ಅರ್ಥಪೂರ್ಣತೆಗೆ ಇಲ್ಲಿನ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುತ್ತೆ. ಕಳೆದ ವರ್ಷ ನಡೆದ ರೀತಿಯಲ್ಲಿ ವಿಶೇಷವಾಗಿ ನಡೆಸಲಾಗುತ್ತೆ ಅಂತ ತಿಳಿಸಿದರು. ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಅಭಿಮತ ವ್ಯಕ್ತಪಡಿಸಿದರು. ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ತಾವು ಹೇಳಿದಂಗೆ ಇಲ್ಲೇ ಕಾರ್ಯಕ್ರಮ ಮಾಡೋಣ. ಮಳೆ ಅತಿ ಹೆಚ್ಚು ಇರೋದ್ರಿಂದ ಆಮೇಲೆ ಇದಿರೋದ್ರಿಂದ ಬೇಡ. ನಮ್ಮ ಸ್ವಾಮಿ ಹೇಳಿದ್ದಾನೆ. ಅದ್ರ ಜೊತೆಯಲ್ಲಿ ನಜರುಗಳು 9 ಫ್ಲಾಗ್ ಅರೆಸ್ಟ್ ಆಗ್ತದೆ. ಅದಾದ ನಂತರ ಕಾರ್ಯಕ್ರಮದ ಇದೆಯಲ್ಲಮ್ಮ ಏನಾಗಿದೆ ಅಂತಕ್ಕಂಥದ್ದು ಕಳೆದ ಬಾರಿ ನಮ್ಮ ಸಲಹೆ ಸೂಚನೆಗಳನ್ನ ತಗೋಬೇಕು ಅನ್ನತಕ್ಕಂಥ ದೂರದೃಷ್ಟಿಯಿಂದ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ದಯವಿಟ್ಟು ಕಳೆದ ಬಾರಿ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ. ಅಧಿಕಾರಿಗಳು ಚೇಂಜ್ ಆಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಪರ್ಮನೆಂಟಾಗಿ ಸಂಘ ಸಂಸ್ಥೆಯವರು, ಮಾಧ್ಯಮ ಮಿತ್ರರು ತಾವಿದ್ದೀರಾ. ಮತ್ತು ತಮ್ಮ ಸಲಹೆ ಸೂಚನೆ ಕಳೆದ ಬಾರಿ ಹೀಗಿತ್ತು, ಇದಕ್ಕಿಂತ ವಿಭಿನ್ನವಾಗಿ ಈ ಸಲ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಕಂಟ್ರೋಲ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಸಲಹೆಗಳನ್ನ ತಗೊಂಡ್ರೆ ಅದರ ಆಧಾರದ ಮೇಲೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ನನ್ನ ಒಂದು ಭಿನ್ನ ಅಂತಂದರೆ, ಈ ಸತಿ ಕ್ರೀಡಾಂಗಣದಲ್ಲಿ ಆ ಸ್ಟೇಜು ಸ್ವಲ್ಪ ಡ್ಯಾಮೇಜ್ ಇರೋದ್ರಿಂದ ಒಂದು ಸ್ವಲ್ಪ ವೈಪರೀತ್ಯ ಈಗಾಗಲೇ ಒಂದು ಸತಿ ಶಿಥಿಲವಾಗಿ ದಯವಿಟ್ಟು ನೀವು ಜೂನಿಯರ್ ಕಾಲೇಜ್ನಲ್ಲೇ ನಡೆಸಿರೆ ಅನುಕೂಲ ಆಗ್ತಿದೆ. ಅದನ್ನು ದಯವಿಟ್ಟು ಮಾಡಬೇಕು. ಏಕೆಂದರೆ ಅದು ವಿಶಾಲ ಆಗೈತಿ. ನಾವು ಹೊಯ್ಸಳ ಕ್ರೀಡಾಂಗಣಕ್ಕೆ ಇವತ್ತು ತಾವು ಆಯ್ಕೆಯಾಗಿ ಬಂದ ಕೇವಲ 1 ತಿಂಗಳಲ್ಲೇ ತಮ್ಮ ದುಡ್ಡುಗಳನ್ನು ಹಾಕಿ ಎಷ್ಟೋ ಕಷ್ಟಪಟ್ಟು ಒಂದು ಗುತ್ತಿಗೆದಾರನ ಹಿಡಿದು ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟು, ಬೇಲೂರಿನಲ್ಲಿ ಒಂದು ಹೊಯ್ಸಳ ಅನ್ನೋದು ಹೆಸರೇ ಇರಲಿಲ್ಲ. ಆ ಹೆಸರನ್ನ ನಾಮಕರಣವನ್ನು ಮಾಡಿ ಇವತ್ತು ಅದಕ್ಕೊಂದು ಘನತೆಯನ್ನು ಕೊಟ್ಟಿದ್ದೀವಿ. ಅದರಿಂದ ಈಗ ಅದು ಸ್ವಲ್ಪ ಸ್ಟೇಜಿಂದು ತಮಗೆ ಗೊತ್ತೈತಿ. ತಾವು ಕೂಡ ಒಬ್ಬ ಸಿವಿಲ್ ಇಂಜಿನಿಯರ್ ಆದ್ದರಿಂದ ಈ ಬಾರಿ ಜೂನಿಯರ್ ಕಾಲೇಜ್ನಲ್ಲೇ ಮಾಡಿ ಅದಕ್ಕೊಂದು ಪೂರ್ಣವಾದಂಥ ಶಾಶ್ವತವಾದಂಥ ಒಂದು ಕಾಯಕಲ್ಪವನ್ನು ಕೊಟ್ಟು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಬೇಕಾದಂಥದ್ದು ಅವರ ಪಕ್ಷದವರಿಗೆ ಬೇಕಾದಂಥ ಸಂದರ್ಭದಲ್ಲಿ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ತಹಸೀಲ್ದಾರ್ ಅವರಿಗೆ ಹೇಳಿ ಅರ್ಜಿಗಳನ್ನು ಕರೆದು ಪಾರದರ್ಶಕವಾಗಿ ಏನಾರ ಪ್ರಶಸ್ತಿ ಕೊಟ್ಟಿದ್ದರೆ ಅದು ಮಾನ್ಯ ಸುರೇಶ್ ಅವರ ಅವಧಿ ಅಂತ ಹೇಳಿ ನಾನು ಈಗಾಗಲೇ ಸ್ವಾತಂತ್ರ್ಯ ದಿನಾಚರಣೆಗೆ 2 ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವಕ್ಕೆ ಹೊಸ ರೂಪವನ್ನು ಕೊಟ್ಟು ರಾಷ್ಟ್ರೀಯ ಹಬ್ಬಗಳಲ್ಲಿ ಎಲ್ಲ ಅಧಿಕಾರಿಗಳನ್ನು ಪಾಲ್ಗೊಳ್ಳಿಕೆಯಲ್ಲಿ ಮಾಡಿದಂಥ ಕೀರ್ತಿ ಇವತ್ತು ಮಾಧ್ಯಮದರಾಗಿ ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಾನು ಮಾನ್ಯ ಶಾಸಕರಲ್ಲಿ ಕೇಳೋದಿಷ್ಟೇ. ಈಗ ತಾವು ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.